ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನೀನು ನನ್ನ ಜೊತೆ ಇದೆಯಾ ಅನ್ನೋ ಧೈರ್ಯದಲ್ಲಿ ನಾನು ನನ್ನ ಪ್ರೀತಿನ ಉಳಿಸ್ಕೊಳ್ಳೋ ನಿರ್ಧಾರ ಮಾಡಿದೆ. ಆದರೆ ಆ ನಿರ್ಧಾರದ ಹಿಂದೆ ಇಷ್ಟೆಲ್ಲ ನೋವಿರುತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಮ್ಮ. ನನ್ನ ಪ್ರೀತಿನ ಉಳಿಸ್ಕೊಳ್ಳೋ ಕಾತುರದಲ್ಲಿ ಮನೆಯವ್ರು ಎಲ್ಲರೂ ಮನಸ್ಸನ್ನು ಒಡೆದು ಹಾಕ್ಬಿಟ್ನ. ಈ ಮನೇಲಿ ಇಷ್ಟೆಲ್ಲ ನಡೆಯೋಕ್ಕೆ ನಾನೇ ಕಾರಣ ಆಗ್ಬಿಟ್ನ ಅನ್ನಿಸ್ತಾ ಇದೆ. ಆದರೆ ಹೀಗೆಲ್ಲ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಮ್ಮ. ಇಲ್ಲ, ನನ್ನಿಂದ ಆಗಿರೋ ತಪ್ಪುಗಳನ್ನು ನಾನೇ ಸರಿ ಮಾಡಬೇಕು. ಸುಬ್ಬು ತುಂಬ ನೊಂದ್ಕೊಂಡಿದ್ದಾನೆ. ಈಗ ನಾನು ಅಳ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನನ್ನಿಂದ ನೋವಾಗಿರೋ ಮನಸ್ಸುಗಳಿಗೆ ನಾನು ನಗ್ತಾ ಇದ್ದೇ ಸಮಾಧಾನ ಮಾಡಬೇಕು. ಸುಬ್ಬು, ನಿನ್ನ ಹತ್ರ ಮಾತಾಡೋದು ತುಂಬ ಇದೆ ಸುಬ್ಬು, ಆದರೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗ ನೀನು ಮಾತಾಡುವಂಥ ಮನಸ್ಥಿತಿಯಲ್ಲೂ ಇಲ್ಲ. ಯಾವ ಖುಷಿ ಮೇಡಮ್ ಇದೆಲ್ಲ? ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ನೀವು ಅನ್ಯಾಯ ಮಾಡಿದ್ರಿ ಈ ಥರ? ಮೇಡಮ್, ನನಗೋಸ್ಕರ ನನ್ನ ಜೀವನದಲ್ಲಿ ಬದುಕ್ದೋನೇ ಅಲ್ಲ ನಾನು. ಮೇಡಮ್, ನನ್ನ ಜೀವನದಲ್ಲಿ ಇದ್ದಿದ್ದು ಎರಡೇ ಗುರಿ ನನಗೆ. ಒಂದು, ಅಪ್ಪ ಅಮ್ಮನ ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೊಬೇಕು. ಇನ್ನೊಂದು, ಯಜಮಾನ್ರ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂತ. ಆದರೆ ನಿಮ್ಮಿಂದ ಎರಡೂ ಆಗಿಲ್ಲ ಮೇಡಮ್. ಮುಗೀತು ಮೇಡಮ್, ನನ್ನ ಬದುಕೇ ಮುಗ್ದೋಯ್ತು ಮೇಡಮ್. ಮದುವೆ ಮಂಟಪದಲ್ಲಿ ಯಜಮಾನ್ರ ಕಣ್ಣಲ್ಲಿ ಇದ್ದಿದ್ದ ಕೋಪ, ಮನೇಲಿ ಫಾರಿನ್ ಮದುವೆ ನಡೆದಿಲ್ಲ ಅಂತ ಅವ್ರ ಕಣ್ಣಲ್ಲಿ ಇದ್ದಿದ್ದು ನೀರು, ಇದೆಲ್ಲ ನೋಡಿದ್ಮೇಲೆ ನನಗೆ ಬದುಕ ಮೇಲೆ ಇದ್ದಿದ್ದು ಆಸೆಗಳೇ ಹೊರಟೋಯ್ತು ಮೇಡಮ್. ನನ್ನ ಜೀವನನೇ ಕೊಂದ್ಬಿಟ್ರಿ ಮೇಡಮ್. ನಮ್ಮ ಮನೆ ಪರಿಸ್ಥಿತಿ ಏನಾಗ್ತಿದೆ ಅಂತ ನೋಡ್ತಿದ್ದೀರಾ ಅಲ್ವಾ? ತಂಗಿ ಮದುವೆ ನಿಂತೋಯ್ತು. ಅಮ್ಮ ನನ್ನ ಹೊಟ್ಟೆಲಿ ಯಾಕೆ ಹುಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಇಂಥ ಮಗ ಈ ಮನೇಲಿ ಹುಟ್ಟಿರೋದಕ್ಕೆ ಮನೆಯವರೆಲ್ಲರೂ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಮೇಡಮ್. ಇದಕ್ಕೆಲ್ಲ ಕಾರಣ ನೀವೇ ಮೇಡಮ್. ಇದಕ್ಕೆಲ್ಲ ಕಾರಣ ನೀವೇ. ಬೇಡಪ್ಪ, ಬೇಡವೇ ಬೇಡ. ನೀವು ಆಡೋ ಯಾವ ಮಾತುಗಳಿಂದನೂ ನಮ್ಮ ಮನೇಲಿ ಆಗಿರೋ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ದೊಡ್ಡ ಮನೆ ಮೇಲಿರೋ ಗೌರವಕ್ಕೋಸ್ಕರ, ಯಜಮಾನ್ರ ಮೇಲಿರೋ ಭಕ್ತಿಗೋಸ್ಕರ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಿದ್ದೆ. ಆದರೆ ಇವಾಗ ನೀವು ಮಾಡಿರೋ ಕೆಲಸದಿಂದ ದೊಡ್ಡ ಮನೆಗೆ ದ್ರೋಹ ಮಾಡ್ತಿದ್ದೀನಿ ಅನ್ನೋ ಅಪವಾದ ಹೊತ್ಕೋಬೇಕಾಗಿದೆ. ಯಜಮಾನ್ರು ನಂಬಿಕೆ ಕಳ್ಕೊಂಡು ನಂಬಿಕೆ ದ್ರೋಹಿ ಅನ್ಸ್ಕೋಬೇಕಾಗಿದೆ ಮೇಡಮ್. ಈಗೆಲ್ಲ ಆಗುತ್ತೆ ನನ್ನ ಬದುಕಲ್ಲಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಮೇಡಮ್. ಈಗಲೂ ನೀವು ಈ ಥರ ಯಾಕೆ ಮಾಡಿದ್ರಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾನು ಕೇಳೋದೇ ಇಲ್ಲ ಮೇಡಮ್. ಯಾಕೆ ಹೇಳಿ? ಇಷ್ಟೆಲ್ಲ ಆದಮೇಲೆ ನೀವು ಕೊಡೋ ಉತ್ತರದಿಂದ ನನ್ನ ಮನಸ್ಸಿಗೆ ಸಮಾಧಾನ ಸಿಗಲ್ಲ, ನಮ್ಮ ಮನೇಲಿರೋ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ಅಪ್ಪನ ಹತ್ರ ಕೇಳ್ತಿರೋದು ಒಂದೇ ಮಾತು, ದೊಡ್ಡ ಮನೆ ನಮಗೆ ದೇವಸ್ಥಾನ ಇದ್ದಂಗೆ, ದೊಡ್ಡ ಮನೆ ಋಣ ನಮ್ಮ ಉಸಿರಿರೋವರೆಗೂ ಇರುತ್ತೆ ಅಂತ. ಈಗಲೂ ನಿಮ್ಮ ತಾಳಿ ಕಟ್ಟಿಗೆ ದಾನಲ್ಲ ಅಂತ ನನಗೆ ಹೇಳಕ್ಕೆ ಎಷ್ಟೊತ್ತು ಬೇಕಾಗಿತ್ತು ಹೇಳಿ ಮೇಡಮ್, ಎಷ್ಟೊತ್ತು ಬೇಕಾಗಿತ್ತು? ನಾನು ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಮೇಡಮ್? ಯೋಚನೆ ಮಾಡಿದ್ದೀರಾ? ಏನಕ್ಕೆ ಹೇಳಿಲ್ಲ ಗೊತ್ತಾ? ನಾನು ನಿಮಗೆ ಮಾತು ಕೊಟ್ಬಿಟ್ಟಿದ್ದೀನಲ್ವಾ, ಅದೇನೇ ಆದರೂ ಎಂಥ ಪರಿಸ್ಥಿತಿ ಇದ್ರೂ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ. ಈಗಲೂ ನಿಮ್ಮ ಜೊತೆನೇ ಇರ್ತೀನಿ ಮೇಡಮ್, ಅದೇನೇ ಆದರೂ ನಿಮ್ಮ ಜೊತೆನೇ ಇರ್ತೀನಿ. ಆದರೆ ಗಂಡನಾಗಲ್ಲ. ಅಪ್ಪ ನಿಮ್ಮನ್ನು ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದರೆ ಸುಬ್ರಹ್ಮಣ್ಯ ಮಾತ್ರ
ನಿನ್ನ ಹೆಂಡತಿ ಅಂತ ತಗೊಳ್ಳೋಕೆ ಸಾಧ್ಯನೇ? ಪ್ರಪಂಚದ ದೃಷ್ಟಿಲಿ ನೀವು ನನ್ನ ಹೆಂಡತಿ ಆಗಿರ್ಬೋದು ಮೇಡಮ್, ಆದರೆ ನನ್ನ ದೃಷ್ಟಿಲಿ ನೀವು ಯಾವಾಗಲೂ ದೊಡ್ಡ ಮನೆ ಕುಡಿನೇ ಯಜಮಾನ್ರ ಮಗಳೇ. ಆಯ್ತು ಬಿಡು ಸುಬ್ಬು, ನಾನು ಮಾಡಿರೋ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದೇನು ಬೇಕಾಗಿಲ್ಲ, ಮೇಡಮ್ ಅಂತಾನೆ ಅನ್ಕೋ. ಆದ್ರೆ ನೀನು ಈ ರೀತಿ ದಯವಿಟ್ಟು ನನ್ನ ಹತ್ರ ಬರಬೇಡಿ ಮೇಡಮ್. ನೀವು ಹತ್ರ ಆಗೋ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಎಲ್ಲರಿಂದನೂ ದೂರ ಆಗಲ್ಲ ಮೇಡಮ್. ನಿಮ್ಮನ್ನ ದೇವತೆ ಅಂತ ಗೌರವ ಕೊಡ್ತಿದ್ದಿದ್ದು ನನಗೆ, ಪೂಜೆ ಮಾಡ್ತಿದ್ದಿದ್ದು ನನಗೆ ಇಷ್ಟು ದೊಡ್ಡ ಶಾಪ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ಅಯ್ಯೋ, ನಾನಿರೋದು ನನ್ನ ಗಂಡನ ಮನೆಯಲ್ಲಿ. ಕತ್ತಲ್ಲಿ ತಾಳಿ ಇದೆ, ಆದರೆ ತಲೆಯಲ್ಲಿ ಮಾತ್ರ ಬುದ್ಧಿ ಇಲ್ಲ. ಸುಬ್ಬು ಇಷ್ಟು ಬೇಗ ಎದ್ಬಿಟ್ನಾ? ಅಯ್ಯಯ್ಯೋ, 9 ಗಂಟೆ ಆಗೋಗ್ಬಿಟ್ಟಿದೆ. ಅವನು ಬೇಗ ಎದ್ದಿರೋದೆಲ್ಲ ನಾನು ಲೇಟಾಗಿ ಎದ್ದಿರೋದು. ಮನೆಯವರೆಲ್ಲ ಏನು ಅನ್ಕೋತಾರೋ ಏನೋ. ಸುಬ್ಬು, ಸಾರಿ ಸುಬ್ಬು, ಲೇಟ್ ಆಗೋಯ್ತು. ಬೆಳಗ್ಗೆ ಆಗಿದ್ದೇ ಗೊತ್ತಾಗ್ಲಿಲ್ಲ. ನಾನು ಎದ್ದ ತಕ್ಷಣ ನಿನಗೆ. ಮೇಡಮ್ ಪ್ಲೀಸ್ ನೀವು ಮಾತೇ ಆಡಬೇಡಿ. ನಿಮಗೆ ಹೇಗೆ ಬೇಕೋ ಹಾಗೆ ಇದ್ಬಿಡಿ ಮೇಡಮ್, ನಿಮ್ಮನ್ನು ಯಾರು ಕೇಳಲ್ಲ ಇಲ್ಲಿ. ಇಷ್ಟು ದಿನ ನೀವು ಹಾಗೆ ತಾನೇ ಇದ್ದಿದ್ದು. ನಿಮ್ಗೇನು ಅನಿಸ್ತೋ ಅದನ್ನು ಮಾಡಿ ಮೇಡಮ್. ಆಯ್ತು ಬಿಡು ಸುಬ್ಬು, ಮಾತಾಡ್ಬೇಡ ಅಂತ ಹೇಳು, ಅಷ್ಟು ಸಾಕು. ಅಷ್ಟಕ್ಕೆ ಈ ಥರ ಚುಚ್ಚೋ ಮಾತುಗಳೆಲ್ಲ ಆಡೋದು ಬೇಕಾಗಿಲ್ಲ ನೀನು. ತಲೆ ಒದ್ದೆ ಇದೆಯಲ್ಲ ಸುಬ್ಬು, ಶೀತ ಆಗುತ್ತೆ, ಒರೆಸ್ಕೋಬೇಕು ತಾನೆ. ಕೊಡಿಲಿ, ಒರೆಸ್ತೀನಿ ಮೇಡಮ್. ನೀನು ಹಾಕೊಂಡಿರೋ ಶರ್ಟ್ ಚೆನ್ನಾಗಿದೆ. ಮಾತಾಡೋದು ಬೇಡ ಸುಬ್ಬು, ಕಡೆ ಪಕ್ಷ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.